ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದರಲ್ಲಿ ಪಾಪ ವಿಮೋಚನ ಸ್ತೋತ್ರ ಅಂತ ವಾದಿರಾಜ ತೀರ್ಥಗುರು ಸಾರ್ವಭೌಮರು ಮಾಡಿದಂತಹ ಒಂದು ಸ್ತೋತ್ರ ಇದು. ಇದರಲ್ಲಿ ನಾವೆಲ್ಲ ಏನು ಪಾಪಗಳನ್ನ ಮಾಡಬಹುದೋ ಆ ಎಲ್ಲ ಪಾಪಗಳನ್ನ ಹೇಳಿ ಈ ಪಾಪಗಳಿಂದ ನಮ್ಮನ್ನ ರಕ್ಷಿಸುವಂತ ಕೊನೆ ಶ್ಲೋಕದಲ್ಲಿ ಹೇಳ್ತಾರೆ. ನಮ್ಮ ಮೇಲಿನ ಕೃಪೆಯಿಂದ ಮಾಡಿದಂತಹ ದೊಡ್ಡದಾದಂತಹ ಅನುಗ್ರಹವನ್ನ ವಿಜಯ ತೀರ್ಥಗುರು ಸಾರ್ವಭೌಮರು ಮಾಡಿರುವಂತಹದ್ದು ಏನದು? ಸುಕೃತಂ ತಿಲ ಮಾತ್ರ ತುಲ್ಯಮೀಶತ್ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಘ ಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದಃ. ಇದರಲ್ಲಿ ಸುಕೃತಂ ತಿಲ ಮಾತ್ರ ತುಲ್ಯಂ ಈಶ ನೈವ ಕ್ರಿಯತೆ. ಪರಮಾತ್ಮನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ದಿನದಲ್ಲಿ ಎಳ್ಳು ಮಾತ್ರದಷ್ಟು ಕೂಡ ದಿನದಲ್ಲ, ಮಯಾ ಏಕವತ್ಸರೇಪಿ 1 ವರ್ಷಗಳ ಕಾಲ ಇರುವ ಎಲ್ಲ ಸಮಯವನ್ನು ನಾನು 1 ಗಂಟೆ ಮಾಡಿ 1 ಗಂಟು ಮಾಡಿ ಅದನ್ನು ಕೂಡಿಟ್ರೂ ಕೂಡ ಆ ಎಲ್ಲ ಕಾಲದಲ್ಲಿ ಮಾಡಿದಂತಹ ಆ ಎಲ್ಲವನ್ನ ಸೇರಿಸಿದರೂ ಕೂಡ ಈ ಎಷ್ಟೇ ಅದನ್ನ ಮಾಡಿದರೂ ಕೂಡ ಆ ಎಲ್ಲವನ್ನು ಕೂಡಿಸಿದರೂ ಅದು ಒಂದೇ ಒಂದು ರವೆಯಷ್ಟು ಕೂಡ ನಮ್ಮಿಂದ ಆ ಸಾಮರ್ಥ್ಯ ಸಾಧ್ಯ ಇಲ್ಲ. ಒಂದೇ ಒಂದು ಎಳ್ಳು ಕಾಳಿನಷ್ಟು ಕೂಡ ಪುಣ್ಯವನ್ನ ನಾವು ಸಂಗ್ರಹ ಮಾಡಿಕೊಂಡಿಲ್ಲ. ಸುಕೃತಂ ಸತ್ಕರ್ಮಗಳು ಅಂತೇನಿವೆಯೋ ಅದು ಒಂದು ಎಳ್ಳು ಕಾಳಿನಷ್ಟು ಕೂಡ ಇಡೀ ವರ್ಷದಲ್ಲಿ ಎಷ್ಟಾಗಿದೆಯೋ ಅಷ್ಟನ್ನ ಸೇರಿಸಿದರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೈವ ಕ್ರಿಯತೆ ಮಯ ಏಕವತ್ಸರೇಪಿ ಇಡೀ 1 ವರ್ಷದಲ್ಲಿ ಮಾಡಿದ ಎಲ್ಲ ಸತ್ಕರ್ಮಗಳನ್ನ ಸೇರಿಸಿದರೂ 1 ಎಳ್ಳು ಕಾಳಿನಷ್ಟು ಕೂಡ ನಾನು ಸತ್ಕರ್ಮಗಳನ್ನು ಮಾಡಿಲ್ಲ. ಆದರೆ ಕೆಟ್ಟ ಕರ್ಮಗಳನ್ನ ಅಪಿತು ಕ್ರಿಯತೆ ಸದಾ ಅಘಪೂಗಃ, ಆದರೆ ಪಾಪಗಳ ಸಮುದಾಯವನ್ನಾದರೂ ಪ್ರತಿಯಾಮಂ ಪ್ರತಿಯೊಂದು ಗಂಟೆಗಳಲ್ಲೂ ಕೂಡ ಪ್ರತಿಯೊಂದು ಇಂದ್ರಿಯಗಳಿಂದಲೂ ಕೂಡ ನಿರಂತರವಾಗಿ ನಾನು ಮಾಡ್ತಾ ಇರ್ತೇನೆ. ಎಲ್ಲ ಇಂದ್ರಿಯಗಳಿಂದಲೂ ಭಗವಂತನೇ ನಿರಂತರವಾಗಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಪಾಪಗಳ ಮೂಟೆಯನ್ನ ಕಟ್ಟಿಕೊಳ್ತಾ ಇರ್ತೇನೆ. ಅದಕ್ಕೆ ಹೇಗೆ ಅಂತ ಯಾವ್ಯಾವ ಇಂದ್ರಿಯಗಳಿಂದ ಏನೇನು ಪಾಪಗಳನ್ನು ಮಾಡ್ತಾ ಇದ್ದೇವೆ, ಏನೇನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನ ಶಿರಶ್ಚಲತೀಶ ಮೇ ಕದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಅಪಿತು ಪ್ರಭು ಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ. ನಾವು ನಮ್ಮ ಪರಿಚಯದವರು, ನಮ್ಮ ಬಂಧುಗಳು ಯಾವುದಾದ್ರೂ ಒಂದು ಚಿಕ್ಕ ಸಾಧನೆಯನ್ನು ಮಾಡಿದ್ದಾನೆ ಅಂತಾದರೆ, ನನ್ನ ಮಗ ಏನಾದ್ರೂ ಸ್ವಲ್ಪ ಓದಿದ್ದಾನೆ, ಬರೆದಿದ್ದಾನೆ, ಜ್ಞಾನವನ್ನು ಪಡೆದಿದ್ದಾನೆ ಅಂತ ಕೇಳಿಬಿಟ್ರೆ ಪೋಷಕರಿಗೆ, ತಮ್ಮ ಬಂಧು ವರ್ಗದವರು ಯಾರಾದ್ರೂ ಒಬ್ರು, ಇದು ಕಷ್ಟವೇ,
ಹೊಟ್ಟೆ ಉರಿ ಬಂದ್ಬಿಡತ್ತೆ. ಆದ್ರೂ ತುಂಬಾ ಆತ್ಮೀಯರಾದ ಯಾವ್ದಾದ್ರು ಬಂಧುಗಳು ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಾದ್ರೆ ಅದಕ್ಕೆ ತಲೆಯೆಲ್ಲ ತೂಗಿಕೊಂಡು ಅಬ್ಬಾ ಎಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ ಅಂತ ನೂರಾರು ಜನರಿಗೆ ಆ ಕಥೆಗಳನ್ನ ಹೇಳ್ತಾ ಬರ್ತೇವೆ. ಆದ್ರೆ ಈ ತಲೆಯನ್ನು ಕೊಟ್ಟಂತಹ ಪರಮಾತ್ಮನ ಸದ್ಗುಣಗಳ ಕಥೆಯನ್ನ ಕೇಳಿ ಅಬ್ಬಾ ಎಂತಹ ಅನುಗ್ರಹವನ್ನ ಆ ಪರಮಾತ್ಮ ನಮಗೆ ಮಾಡಿದ್ದಾನೆ ಅಂತ ತಿಳಿದುಕೊಂಡು ಒಮ್ಮೆಯಾದರೂ ತಲೆಯಾಡಿಸಿದ್ದೇವೇನೋ? ಎಂದಿಗೂ ಇಲ್ಲ. ಹೀಗೆ ನನ್ನ ತಲೆ ಇದ್ದು ವ್ಯರ್ಥವಾಗಿ ಹೋಗಿದೆ. ನ ಶಿರಶ್ಚಲತಿ ಈಶಾ ಈಶಾ ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನ ನ ಶಿರಃ ಚಲತಿ ಇಹ ಮೇ ಕದಾಪಿ ಮೇ ನನ್ನ ಶಿರಃ ತಲೆಯು ಕದಾಪಿ ಎಂದೆಂದಿಗೂ ನ ಚಲತಿ ಎಂದೆಂದಿಗೂ ಕೂಡ ನಾವು ಯಾವ್ದಾದ್ರು ಒಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ವಿ ಅಂದ್ರೆ ತಲೆದೂಗುವುದು ತಲೆದೂಗುವಂತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಕೇಳಿರ್ತೇವೆ. ತಲೆದೂಗೋದು ಅಂತಂದ್ ಹೇಳಿದ್ರೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಅಂತ ಅರ್ಥ. ನಮ್ಮ ಸಂಬಂಧಿಗಳು ಅಥವಾ ನಾವು ಮಾಡಿದ ಕೆಲಸಗಳಿಗೆ ನೂರಾರು ಜನ ಮೆಚ್ಚಬೇಕು ಅಂತ, ನಾವು ಮಾಡಿದ ಕೆಲಸಗಳಿಗೆ ನೂರಾರು ಜನ ತಲೆ ತೂಗಬೇಕು ಅಂತ ನಾವು ಹೇಳ್ತೇವೆ. ಆದರೆ ಕಣ್ಣಿನಲ್ಲಿ ಆ ಭಗವಂತನ ಕಥೆಗಳನ್ನ ಕೇಳಿ ಆನಂದಾಶ್ರುಗಳು ಬಂದು ಎಷ್ಟು ಅನುಗ್ರಹವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಒಂದು ಬಾರಿಯಾದ್ರೂ ತಲೆದೂಗಿದ್ದಿದೆಯೇ? ನ ಶಿರಃ ಚಲತಿ ಈಶ ಮೇ ಕದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಅಪಿತು ಪ್ರಭು ಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ. ನಮ್ ತಲೆ ಎಲ್ಲಿಗೆ ಹೋಗತ್ತೆ ಅಂತಂದ್ರೆ, ಅಯ್ಯೋ ನಿಮ್ಮನೆಯಲ್ಲಿ ಏನಾಯ್ತು ಹೇಳ್ರಿ, ನಮ್ಮನೆಯಲ್ಲಿ ಏನಾಯ್ತು ಹೇಳ್ರಿ ಅಂತ ಪರರ ವ್ಯಕ್ತಿಗಳ ದುರ್ಗುಣಗಳ ಕಥೆಗಳನ್ನ ಕೇಳಲಿಕ್ಕೆ ಅಂತ ನಮ್ಮ ತಲೆ ಆ ಕಡೆಯಲ್ಲಿ ಬೇಗ ಆಕರ್ಷಿತವಾಗಿ ಹೋಗಿಬಿಡತ್ತೆ. ಆದರೆ ಆ ಭಗವಂತನ ಕಥೆಗಳನ್ನ ಕೇಳಿ ಕಣ್ಣುಗಳೆಲ್ಲ ಆರ್ದ್ರವಾಗಿದ್ದು ಎಷ್ಟೆಷ್ಟು ಮಹದುಪಕಾರವನ್ನು ಪರಮಾತ್ಮ ನಮಗೆ ಮಾಡಿದ್ದಾನೆ ಅಂತ ತಿಳಿದು ಎಂದಾದರೂ ತಲೆದೂಗಿದ್ದಿದೆಯೇ? ಎಂದೆಂದೂ ತೂಗಿಲ್ಲ. ನ ಶಿರಃ ಚಲತಿ ಈಶ ಮೇ ಕದಾಪಿ. ಈಶಾ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನೇ, ನಮ್ಮೆಲ್ಲರಿಗೆ ನಿಯಾಮಕನಾಗಿದ್ದು ಇಷ್ಟೆಲ್ಲ ಕೆಲಸವನ್ನ ಮಾಡಿಸ್ತಾ ಇದ್ದಿ. ಮಾಡಿಸುವ ಸಂದರ್ಭದಲ್ಲೂ ಮೇ ಶಿರಃ ನನ್ನ ತಲೆ ಕದಾಪಿ ಎಂದೆಂದಿಗೂ ಕೂಡ ನ ಚಲತಿ ತಲೆ ದೂಗೋದೇ ಇಲ್ಲ. ಯಾವುದರಿಂದ? ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಭಗವಂತನ ಗುಣಗಳನ್ನ ಭಗವಂತನ ಕಥೆಗಳನ್ನ ಕೇಳಿ ಶ್ರುತಿಜಾನಂದ ಭರೇಣ ಆ ಶ್ರವಣವನ್ನ ಮಾಡಿದ ಬಲದಿಂದಾಗಿ ಏನು ಆನಂದ ಉದ್ರೇಕವಾಗತ್ತೋ ಆ ಉದ್ರಿಕ್ತವಾದ ಆನಂದದಿಂದ ತಲೆ ತೂಗಿದ್ದು ಅಂತೂ ಒಮ್ಮೆಯೂ ಇಲ್ಲ. ಅಷ್ಟೇ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಅಷ್ಟೇ ಅಲ್ಲ, ಕೆಟ್ಟ ಕೆಲಸಗಳನ್ನು ಬೇಕಾದಷ್ಟು ಮಾಡಿದ್ದೇವೆ. ಅಪಿತು ಪ್ರಭು ಬಂಧು ದುರ್ಗುಣಾನಾಂ ಹೊರತಾಗಿ ಬಂಧುಗಳು ಅಂತ ಯಾರಿರ್ತಾರೋ ಅವರ ದುರ್ಗುಣಗಳನ್ನ ಕೇಳಲಿಕ್ಕೆ ಅಂತ ನಮ್ಮ ತಲೆ ಆದಷ್ಟು ಬೇಗನೆ ಅವರಿದ್ದಲ್ಲಿಗೆ ಚಲನೆ ಮಾಡಿಕೊಂಡು ಹೋಗ್ಬಿಡತ್ತೆ. ತಲೆ ತೂರಿಸುವ ಕೆಲಸವನ್ನ ನಮ್ಮ ಕಿವಿಗಳು ನಮ್ಮ ತಲೆ ಮಾಡ್ತಾ ಇರತ್ತೆ. ಪ್ರಭು ರಾಜರು ಬಂಧು ಅಂತಂದ್ರೆ ನಮ್ಗೆ ಯಾರಾದ್ರೂ ನಮ್ಮ ಬಾಸ್ ಇದ್ರು ಅಂತಂದ್ರೆ ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಇವುಗಳನ್ನು ಕೇಳಲಿಕ್ಕೆ ಹೇಳಲಿಕ್ಕೆ ಶ್ರವಣಾರ್ಥಂ ಕೇಳಲಿಕ್ಕೆ ಚಲಿತಂ ಭವತಿ ನಮ್ಮ ತಲೆಯನ್ನ ಬೇಗನೆ ಅದರ ಕಡೆಯಲ್ಲಿ ಕರೆದುಕೊಂಡು ಹೋಗ್ತೇವೆ. ಅಶಂಕಂ ಈ ವಿಷಯದಲ್ಲಿ ಏನಾದ್ರೂ ಡೌಟ್ ಇದೆನಾ? ಲವಲೇಶದಷ್ಟು ಡೌಟ್ ಇಲ್ಲ. ನಾವು ನಿಶ್ಚಯವಾಗಿ ಅದನ್ನೇ ಕೇಳ್ತಾ ಇರ್ತೀವಿ ಇಡೀ ದಿವಸದ ಎದ್ದಾಗಿನಿಂದ ರಾತ್ರಿವರೆಗೂ. ಅವ್ರ ಮನೆಯಲ್ಲಿ ಏನಾಯ್ತು, ಇವ್ರ ಮನೆಯಲ್ಲಿ ಏನಾಯ್ತು, ಇವ್ರೇನ್ ಮಾಡಿದ್ರು, ಅವ್ರೇನ್ ಮಾಡಿದ್ರು, ಇದನ್ನ ಕೇಳೋದ್ರಲ್ಲೇ ನಮ್ಮ ಕಿವಿಗಳು ತಲೆಯು ಸುಸ್ತಾಗಿ ಹೋಗಿದೆ ಹೊರತಾಗಿ ನಿನ್ನ ಸದ್ಗುಣಗಳನ್ನ ಕೇಳಿ ಅದರಿಂದ ಉಂಟಾದ ಆನಂದದ ಭಾರದಿಂದಾಗಿ ತಲೆ ತೂಗಿದ್ದು ಅಂತಿಲ್ವೇ ಇಲ್ಲ. ನ ಶಿರಶ್ಚಲತೀಶ ಮೇ ಕದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಅಪಿತು ಪ್ರಭು ಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ ಅಂತ
ಈ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಏನು ಶ್ರೀಕೃಷ್ಣ ಅರ್ಪಣಮಸ್ತು.